ಸೊ ಸಮಯ ಯಾವ ಗ್ರಹಕ್ಕೆ ಯಾವಾಗ ಕೂತ್ಕೋಬೇಕು ಅಂದರೆ ಇವ್ರ ಯೋಗ ಹೇಗಿರುತ್ತೋ ಇನ್ನೊಬ್ರು ಯೋಗ ಇಳಿದು ಹೋಗೋವಂಥವ್ರು ಹೇಗಿರುತ್ತೆ. ನೀನು ಯುಗಾದಿವರೆಗೂ ಹೋದೆ ಅಂತ ಇಟ್ಕೋ, ಯುಗಾದಿವರೆಗೂ ಹೋದ್ರೂ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಬೇವು ಬೆಲ್ಲ ಅಂತಲ್ಲ, ಅವ್ರಿಗೂ ಆಲ್ರೆಡಿ ಎಷ್ಟೋ ಬೆಲ್ಲನೂ ಆಗೋಗಿದೆ, 2.5 ವರ್ಷ ತಿಂದಿದ್ದು ಸಾಕು ಬೆಲ್ಲು ಅಂತ. ಬಟ್ ಅವ್ರಿಗೆ ಇನ್ನೊಂದು ಯೋಚನೆ ಏನಂದರೆ ವಯಸ್ಸಾದ ಕಾಲದಲ್ಲಿ ನಾನು ಇನ್ಮೇಲೆ ನಾನು ಎಲೆಕ್ಷನ್ ನಿಂತ್ಕೊಳ್ಳೋಣ ಅಂತ ಸಿದ್ದರಾಮಯ್ಯ ಯೋಚನೆ ಇತ್ತು. ಅವ್ರಿಗೆ ಇದ್ದಿದ್ದೇನು ಅಂದರೆ ಸಿದ್ದರಾಮಯ್ಯನಿಗೆ ಮೊದಲಿಂದ ಅವರಿಗೆ ಕ್ಲೀನ್ ಹ್ಯಾಂಡೆಡ್, ಒಳ್ಳೆ ಡೆಫಿನೇಷನ್, ಒಳ್ಳೆ ಮನುಷ್ಯ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ಕಾಲಕ್ಕೂ ಕರಪ್ಷನ್ ಇರಲಿಲ್ಲ ಅಂತಿತ್ತು. ಇತ್ತೀಚೆಗಾಗಿರ್ತಕ್ಕಂಥ ಕರಪ್ಷನ್ನಲ್ಲಿ ಭಾಳ ಜನದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಲಸು ಜನ ಒಂದಷ್ಟು ಜನ ಇದ್ದಾರೆ. ಅವ್ರು ಕಿವಿ ಚುಚ್ಚಿ ಇವ್ರನ್ನ ನಿಮಗೋಸ್ಕರ ಅಲ್ದ್ರಿ ನಮಗೋಸ್ಕರ ಮಾಡ್ಕೋಬೇಕ್ರಿ, ನೀವು ಸುಮ್ಮನೆ ಕೂತಿರಿ ಮಿಕ್ಕಿದ್ದು ಮಾಡ್ಕೊತೀವಿ ಅಂತ ಅವ್ರ ಫ್ರೆಂಡ್ ಸರ್ಕಲ್ ಭಾಳ ಜನ ಇದ್ದಾರೆ. ಅವ್ರಿಗಿರೋ ಒಂದೇ ಯೋಚನೆ ಅಂದರೆ ನನ್ನ ಮಗ ರಾಕೇಶು ರಾಜಕೀಯದಲ್ಲಿ ಇರಬೇಕು ಅಂತ ಇತ್ತು. ಪಾಪ ದೈವದೀನವಾಗಿ ಆ ಯಪ್ಪ ಹೋಗ್ಬಿಟ್ರಿಂದ ಇವರಿಗೆ ಅಟ್ಲೀಸ್ಟ್ ಈಗ ಡಾಕ್ಟ್ರ್ ನನ್ನ ಮಗ ಆಗಲಿ ಅನ್ನೋ ಒಂದು ಯೋಚನೆ. ಎರಡನೇದು ಉತ್ತರ ಕರ್ನಾಟಕಕ್ಕೆ ಹೋಗಿ ಹಿ ಪ್ರೊಜೆಕ್ಟೆಡ್ ಹಿಸ್ ಗ್ರ್ಯಾಂಡ್ ಸನ್ ಆಲ್ಸೋ, ನಾಳೆ ದಿವಸಕ್ಕೆ ಫ್ಯೂಚರ್ಗೆ ಇವ್ನು ನನ್ನ ಜೊತೆ ಇರ್ತಾನೆ, ರೆಡಿ ಮಾಡ್ತಾ ಇದ್ದೀನಿ, ಇರಲಿ, ನನಗೆ ಏನು ತಪ್ಪೇನಿಲ್ಲ ಅಂತ, ನನ್ನ ಒಂದು ವಂಶ ಬೆಳೀಲಿ ರಾಜಕೀಯದಲ್ಲಿ ಅಂತ ಇತ್ತು. ಸೊ ಆ ಎರಡೂ ಆಪ್ಷನ್ನು ಕೂಡ ಡಿ ಕೆ ಶಿವಕುಮಾರ್ ಪ್ರಕಾರವಾಗಿ ಒಳ ಚರ್ಚೆಯಲ್ಲೂ ಕೂಡ ಏನು ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ, ಅದರ ಜೊತೆಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಿಮ್ಮ ಮಗ ಆಗ್ತಾನೆ. ತದನಂತರ ಯಾರ್ಯಾರು ಅಧ್ಯಕ್ಷ ಅಂತ ಒದ್ದಾಡಿದ್ರೆ ಜಾರಕಿಹೊಳಿ ಅಧ್ಯಕ್ಷರಾಗಲಿ ಉತ್ತರ ಕರ್ನಾಟಕದಿಂದ, ಸರಿ 3 ಮುಗಿದೋದ್ರೆ ಕರ್ನಾಟಕಕ್ಕೆ ಸರೋಗುತ್ತೆ. ಇನ್ ಕೇಸ್ ನೀವು ಯಾರೂ ಯಾವ ಕಾಲಕ್ಕೂ ಏನಾದರೂ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಟ್ಟು ಈ ಸಲ ಅಂತೂ ಅಕಸ್ಮಾತ್ ಮುಖ್ಯಮಂತ್ರಿ ಮಾಡದೇ ಇದ್ದರೆ ಶತಸಿದ್ಧ ಬರೆದಿಟ್ಕೋ ಕಾಂಗ್ರೆಸ್ ಚಿದ್ರ ಗ್ಯಾರಂಟಿ. ಸಿದ್ದರಾಮಯ್ಯ ಅವರು ಕೆಟ್ಟ ಹೆಸರಲ್ವಾ ಗುರುಗಳೇ? ಸಿದ್ದರಾಮಯ್ಯ ಕೆಟ್ಟ ಹೆಸರು ಬರಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇನ್ನು ತಮಾಷೆ ಅದೆಲ್ಲ ಮುಳುಗಿಸ್ಲಿ ಅಂತಲೇ ಬಂದಿರೋದು. ಆಕ್ಚುಲಿ ಸಿದ್ದರಾಮಯ್ಯ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಹಾಳಾಗಿ ಹೋಗ್ಲಿ ಅಂತಲೇ. ಈಗ ನೋಡೋ ಕೌರವರ ಸಾಧಾರಣವಾಗಿ ನಾನು ಹೇಳ್ತೀನಿ ಕೇಳೋ, ಸಿದ್ದರಾಮಯ್ಯನಿಗೆ ಮೊದಲಿಂದ ಏನು ಯೋಚನೆ ಇತ್ತು, ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ ಆಳಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ. ಯೋಗ ಹಾಗಿತ್ತು ಅಂದರೆ ನನ್ನ ಸೀಟ್ಗಿಂತ ನಾನು ಬೇರೆ ಊರಲ್ಲಿ ರಾಜ್ಯ ಆಳ್ತೀನಿ. ನೋಡಿ ರಾಹು ಏನು ಹೇಳ್ತಾನೆ ಅಂದರೆ ಯು ಕಾಂಟ್ ರೂಲ್ ಇನ್ ಯುವರ್ ಓನ್ ಕಂಟ್ರಿ ಅಂತ. ಕೆಲವರಿಗೆ ರಾಹು ಬಂದ ತಕ್ಷಣ ವಿದೇಶಕ್ಕೆ ಹೋಗಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ನಿಮ್ಮ ಊರಲ್ಲಿ ಇಟ್ಕೋಬೇಡಿ ಅವ್ರನ್ನ, ಅಭಿವೃದ್ಧಿ ಆಗಲ್ಲ, ಅವ್ನು ಇಲ್ಲೇ ಇದ್ದೇ ದಡ್ಡ ಆಗ್ಬಿಡ್ತಾನೆ ಅಂತ. ಬೇರೆ ಊರಲ್ಲಿ ಅಭಿವೃದ್ಧಿ. ಹಾಗೆ ಸಿದ್ದರಾಮಯ್ಯ ಯೋಗ ಹೆಂಗಿದೆ ಅಂದರೆ ಬೇರೆ ಪೀಠದಲ್ಲೂ ಒಂದು ಒಳ್ಳೆ ಅಧಿಕಾರ ಅಂತ 2 ಸಲ ಸೆಕೆಂಡ್ ಟರ್ಮಲ್ಲೂ ಹಾಗೆ ಫುಲ್ ಟರ್ಮ್ ಆಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಅದಕ್ಕೆ ಆ ಕಾಲದಲ್ಲಿ ಶಕುನಿ ಏನು ಮಾಡಿದ್ರು ಅಂದರೆ ಕೌರವರನ್ನ ಹಾಳು ಮಾಡೋಕ್ಕೆ ಅವಕಾಶ ಹೇಗಿದೆ ಅಂದರೆ, ನೋಡ್ರಪ್ಪ ನಾನು ಎಲ್ಲ ಹೊರಗಡೆಯಿಂದ ನಿಂತು ಯುದ್ಧ ಮಾಡೋಕ್ಕಾಗಲ್ಲ, ಒಳಗಡೆ ಕೂತ್ಕೊಂಡೇ ಯುದ್ಧ ಮಾಡ್ತೀನಿ ಅಂತ. ಸೊ ಇಂಥ ಯೋಗಗಳು ಅವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಇದೇ ಇದೆ. ಆಮೇಲೆ ನಾವು ಇನ್ನೊಂದು ಮಾತಾಡ್ತೀವಲ್ಲ ಗುರುಗಳೇ, ಹಣೆ ಬರದಲ್ಲಿ ಬ್ರಹ್ಮ ಒಂದ್ಸಲ ಬರೆದ್ರೆ ಅವನ ಕೈಲೇ ಬದಲಾಯಿಸಕ್ಕಾಗಲ್ಲ ಅಂತ. ಸೊ ಆ ಋಣ ಹಿಂಗೊಂದು CM ಕುರ್ಚಿ ಕುತ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತಿದ್ರೆ ಬಹುಶಃ ಸ್ವಲ್ಪ ದಿನ ತಡ ಆಗ್ಬೋದು, ಬಟ್ ಕೂರ್ತಾರೆ ಅಂತ ನೀವು ಹೇಳ್ತಾರೆ. ಇಲ್ಲ, ಗ್ಯಾರಂಟಿ ಕೊಡ್ತಾರೆ. ಆಮೇಲೆ ನೀನು ಹೇಳ್ತಿಲ್ಲ ಈಗ ಬ್ರಹ್ಮನು ಬರೆಯೋಕ್ಕಾಗಲ್ಲ ಅಂತ, ಕೆಲವು ಅಂದ್ರೆ ನಲ್ಸಕ್ಕಾಗಲ್ಲ ಅಂತ. ಆದರೆ ಅದರಲ್ಲಿ ಕೆಲವೊಮ್ಮೆ ಮಾತ್ರ ಕೆಲವೊಂದು ಫಲಗಳು ಹೇಗಿರುತ್ತೆ ಅಂದರೆ ಜಗನ್ಮಾತೆ ಆಗಿರ್ತಕ್ಕಂಥ ನಿನ್ಗೊಂದು ಸುಪೀರಿಯರ್ ಇನ್ನೊಬ್ಬ ಎಕ್ಸ್ಟ್ರಾ ಇರ್ತಾರೆ ಅಂತ ಇಟ್ಕೊಂಡು. ಫಾರ್ ಎಕ್ಸಾಂಪಲ್ ನಿನ್ನ ಕೈಲಾಗದಿರೋ ನಿಮ್ಮ ಯಜಮಾನ್ರ ಕೈಲಾಗುತ್ತೆ ಅಂತ ಇಟ್ಟು ಆವಾಗ ಯಜಮಾನಪ್ಪ ಬಂದು ಮಾಡ್ತಾನೆ, ಇಲ್ಲ ಇವ್ರು ಮಕ್ಕಳಾದ್ರೂ ನೆಕ್ಸ್ಟ್ ಮಾಡ್ತಾರೆ ಅಂತ. ಕೆಲವ್ರಿಗೆ ಏನು ಅಂದರೆ ಆ ಫಲ ಹೇಗಿರುತ್ತೆ ಅಂದರೆ, ನೋಡೋ ಪರಶುರಾಮನ ಕೈಲಾಗದೇ ಇರೋದು ದತ್ತಾತ್ರೇಯ, ಪರಶುರಾಮನ ವಿದ್ಯೆ ಹೇಳ್ಕೊಟ್ರೆ ದತ್ತಾತ್ರೇಯ. ಸೊ ಬ್ರಹ್ಮ ಬರೆದ ವಿಧಿನ ಪರಿವರ್ತನೆ ಮಾಡೋದು. ಈಗ ರಾಮಚಂದ್ರನಿಗೆ ಯೋಗ ಇರಲಿಲ್ಲ ಅಂದರೆ ರಾವಣನ ಸಾಯಿಸಕ್ಕೆ ಯೋಗ ಆಗದೇ ಇದ್ರು ಪಕ್ಕದಲ್ಲಿ ಆಂಜನೇಯ ಇದ್ದರೆ ಹಾಗೇ ಆಗತ್ತೆ ಅನ್ನೋದು ಇರುತ್ತೆ. ಸೊ ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರ ಬಲಕ್ಕೆ ಏನು ಅಂದರೆ ಒಬ್ಬ ಮನುಷ್ಯ ಕೆಳಗೆ ಇಳಿಬೇಕು ಅಂದರೆ ಇವರೇ ಇಳಿಬೇಕು ಅಂತಿಲ್ಲ. ಈಗ ನಿನ್ನ ಮನೆ ಒಂದು ಖಾಲಿ ಮಾಡಬೇಕು ಅಂದರೆ ಅಥವಾ ಯಾವುದಾದ್ರು ಒಬ್ಬ ಮನುಷ್ಯ ಹಳ್ಳಕ್ಕೆ ಬೀಳಬೇಕು ಅಂದರೆ ಅವನ ಟೈಮು ಕೆಟ್ಟೋಗಿದ್ದವನು ಬಂದು ಹಳ್ಳಕ್ಕೆ ಬಿದ್ದರೇನೆ ನೀನು ಅಲ್ಲಿಂದ ಬದುಕೊಂಬ ಹೊರ ಕಡೆ ಬರೋಕ್ಕೆ. ವೆನ್ ಯುವರ್ ಟೈಮ್ ಇಸ್ ಗುಡ್, ನೀನು ಕೆಲವೊಂದು ನೀನು ಕೆಟ್ಟದ್ದು ಮಾಡಿರ್ತೀಯಲ್ಲ, ಆ ಕೆಟ್ಟ ಫಲಾನು ನೀನು ಒಳ್ಳೆ ಟೈಮ್ ಬಂದು ಕುತ್ಕೊಂಡ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಅದನ್ನು ಏನು ಹೇಳ್ತೀವಿ, ಶುಕ್ರದೋಷ, ಕಲತ್ರ ಅಂತ ಕರಿತೀವಿ. ಕೆಲವರಿಗೆಲ್ಲ ಏನು ಅಂದರೆ ಈ ಸ್ತ್ರೀ ಶಾಪ ಅಥವಾ ಪೂರ್ವ ಪುಣ್ಯ ಸ್ಥಳ, ತಂದೆ ತಾಯಿ ಮಾಡಿರೋ ಪುಣ್ಯಗಳು ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಒಂದು ಯೋಗ ತುಂಬ ಚೆನ್ನಾಗಿದೆ. ಏನು ಅಂದರೆ ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊಂಡಿರೋದು, ಅದಾದಮೇಲೆ ಧರ್ಮ ಸಂಸ್ಕಾರ. ಇವತ್ತಿಗೂ ಎಲ್ಲರೂ ಏನಂದ್ರು ಡಿ ಕೆ ಶಿವಕುಮಾರ್ನ ರೌಡಿ, ಒಡ್ಡೊಡ್ಡು, ಒಳ್ಳೆ ಬಂಡೆ ಇದ್ದಂಗೆ, ಮನಸ್ಸಿಲ್ಲ ಅಂತ. ಅದೆಲ್ಲ ಸುಳ್ಳು. ನೋಡಿ, ಇನ್ನೊಂದು ಮನುಷ್ಯನಿಗೆ ಎಷ್ಟೇ ಬಂಡೆ ಆಗಿದ್ರು ಒಳ್ಳೆ ಹೃದಯ ಮೃದು ಸ್ವಭಾವ ಅಂತ. ಹಳಸಿನಣ್ಣು ನೀನು ಹೋಲಿಸ್ತಿದ್ದೆ ಇರ್ಬೋದೇನೋ, ಬಟ್ ಏನಂದ್ರೆ ಮೃದು ಸ್ವಭಾವ, ವ್ಯಕ್ತಿತ್ವ ನಾವು ನೋಡಿರೋದ್ರಿಂದ ಮೃದು ಸ್ವಭಾವ. ಆಲಿಸ್ತಾರೆ. ಯಾಕಂದ್ರೆ ಈಗ ನರೇಂದ್ರ ಮೋದಿ ಆಲ್ಸೋ ಇಸ್ ಅ ಶ್ರೂಡ್ ಪರ್ಸನ್, ಬಹಳ ಚೆನ್ನಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ. ನರೇಂದ್ರ ಮೋದಿನೂ ಅಷ್ಟೇ ಚೆನ್ನಾಗಿ ಆಲಿಸ್ತಾರೆ. ಬಹಳ ಕೇಳಿಕೊಂಡು ಡಿಸಿಷನ್ ತಗೊಳ್ಳೋವಂಥ ವ್ಯಕ್ತಿತ್ವ ಡಿ ಕೆ ಶಿವಕುಮಾರ್ಗಿದೆ. ಒಂದು. ಎರಡನೇದು, ಕೆಲವೊಬ್ಬರು ಈ ರಾಜಕೀಯದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿಗಂತ ಮೊದಲೇ ದಡ್ಡ. ರಾಹುಲ್ ಗಾಂಧಿಗೆಲ್ಲನೂ ಡಿ ಕೆ ಶಿವಕುಮಾರ್ ಹೋಲ್ಸೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲು ಖರ್ಗೆ ಆಗಲಿ, ಖರ್ಗೆಗೆ ಅವ್ರ ಮಗನ ಯೋಚನೆ, ನಾನು ನೆಕ್ಸ್ಟ್ ಪೊಸಿಷನ್ ಕೊಟ್ಬಿಟ್ರೆ ನಾನು ಹೀಗೆ ಹೇಳಿದ್ರೆ ನನ್ನ ಜಾತ್ಯತೀತವಾಗಿರ್ತಕ್ಕಂಥ ನನ್ನ ಒಂದು ಪದವಿ ತೊಗೊಳಕ್ಕಾಗಲ್ಲ, ನಾನೇ ಕೆಟ್ಟು ಮಾಡ್ದಂಗೆ ಆಗತ್ತೆ ಅನ್ನೋದು ಅವ್ರವ್ರಿಗೆ ಬಿಸಿ ತುಪ್ಪ ಕೆಲವರಿಗೆಲ್ಲ. ಇವ್ರಿಗೆ ಡಿ ಕೆ ಶಿವಕುಮಾರಲ್ಲಿ ರಾಜಕೀಯ ಹೆಂಗಿದೆ ಅಂದರೆ,
ಇವ್ರನ್ನೆಲ್ಲ ಮಿಂಚಿನ ಬುದ್ಧಿ ಜಾಸ್ತಿ ಇವ್ರಿಗೆ ಇರೋದು ಡಿ ಕೆ ಶಿವಕುಮಾರ್ಗೆ ಇದೆ. ಸೊ ಅದರಿಂದ ದಡ್ಡ ಏನಲ್ಲ. ಆಮೇಲೆ ನೋಡೋ ಮೊದಲಿದ್ದ ಮುಖ್ಯಮಂತ್ರಿಗಳು ಎಷ್ಟೋ ಜನ ದಡ್ಡ ಶಿಖಾಮಣಿಗಳೆಲ್ಲ ಕೂತಿದ್ರು, ಮುದುಕರು ಕೂತಿದ್ರು, ಕೆಲ್ಸಕ್ಕೆ ಬಾರ್ದಿದ್ದವರು, ಅಂಥವರೆಲ್ಲ ಕೂತಿದ್ದಾಗ ಈ ವ್ಯಕ್ತಿ ಕೊಡಕ್ ತಪ್ಪೇನಿಲ್ಲ. ಆಮೇಲೆ ಇನ್ನೊಂದು ನೇರವಾಗಿರೋ ಮರಗಳನ್ನೇ ಕಡಿಯೋದು ಬೇಗ ಅಂತಾರಲ್ಲ, ಅಂತಲ್ಲ, ರಂಬೆ ಅಡ್ಡ ಬಂದ್ಬಿಟ್ರಿದೆ ಅಂತ. ಆಮೇಲೆ ಇನ್ನೊಂದು ನಿನ್ಗೆ ದೈವಿಕವಾಗಿ ನೀನು ಹೇಳಕ್ಕೆ ಒಂದು ಸಂಬಂಧ ಅಂದರೆ, ಇವತ್ತು ನಾನು ಹೇಳೋ ಒಂದು ಮಾತು ಹೇಳ್ಬಿಡ್ತೀನಿ ಕೇಳು. ಈಗ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಆಗಿಲ್ಲ ಅಂತ ನಾನು ಇವಾಗ ಪಾಪ ಬೇಜಾರು ಅಂತ ಇಟ್ಕೊಂಬೇಡ. ಆದರೆ ಡಿ ಕೆ ಶಿವಕುಮಾರ್ ಆಗದಿದ್ದರೂ ನನಗೊಂದು ಚಿಂತೆ ಏನು ಕಾಡುತ್ತೆ ಗೊತ್ತಾ, ಇವರಿಷ್ಟು ಪೂಜೆ ಮಾಡ್ಕೊಂಡು ಬಂದಿರಲ್ಲ, ಅಷ್ಟು ದೇವರುಗಳು ಏನು ಮಾಡ್ತಾರೆ ಅಂದರೆ, ಈಗ ಡಿ ಕೆ ಶಿವಕುಮಾರ್ಗೆ ಅಡ್ಡ ಮಾಡ್ತಾರಲ್ಲ, ಇವರು ಆಗದಿರೋ ಬೇರೆ ಪ್ರಶ್ನೆ ಸಾಕಾರ ಮಾಡದೇ ಇರೋದಲ್ಲ, ಅಡ್ಡ ಮಾಡೋರ ಗತಿ ಏನಾಗತ್ತೆ ನಾಳೆ ಗ್ಯಾರಂಟಿ. ಒಬ್ಬೊಬ್ಬನು ಅಡ್ಡ ಮಾಡೋದು ಬರ್ದಿಟ್ಕೋ, ಕಾಯಿಲೆ ಕಸಾಲಿಗಳು. ಯಾಕೆಂದರೆ ಯಾರು, ನಾನಿವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀನಮ್ಮ, ಏನು ವಿದ್ಯಾ, ದೇವಸ್ಥಾನಕ್ಕೆ ಹೋಗ್ತೀನಿ, ನೋಡಪ್ಪ ಭಗವಂತ ನನಗೆ ಒಳ್ಳೆ ಪದವಿ ಕೊಡು, ಒಳ್ಳೆ ಯಶಸ್ಸು ಕೀರ್ತಿ ಕೊಡು, ಆರೋಗ್ಯ ಕೊಡು, ನನ್ನ ಶತ್ರುಗಳು ಯಾರು ಬರ್ದಿದ್ದಂಗೆ ಕಾಪಾಡು, ನಾನು ಕೇಳ್ಕೊಡ್ತಾರೆ. ಸೊ ನನ್ನ ಶತ್ರುಗಳು ಭಗವಂತನಿಗೆ ಗೊತ್ತು, ನನಗೆ ಗೊತ್ತು. ಹಾಗೆ ಡಿ ಕೆ ಶಿವಕುಮಾರ್ ಶತ್ರುಗಳು ಡಿ ಕೆ ಶಿವಕುಮಾರ್ ಗೊತ್ತು, ಗೊತ್ತಿಲ್ಲದೆ ಇದ್ದವರು ಇರ್ಬೋದು, ಭಗವಂತನಿಗೆ ಗೊತ್ತು. ಸೊ ಅವ್ರು ಕೇಳ್ಕೊಂಡಾಗ ಇಲ್ಲಿ ಒಬ್ಬೊಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಶುರು ಆಗುತ್ತೆ, ಮೂತ್ರಪಿಂಡ ವಿಸರ್ಜನೆ ಆಗದೆ ಇರೋ ಬೇಕಟ್ನಂಗೆ ನೇತಾಕೊಂಡು ಹೋಗುವಂಥದ್ದಾಗತ್ತೆ, ಕೈ ಕಾಲು ಸುಸ್ತಾಗಿ ಬೀಳೋವಂಥದ್ದಾಗತ್ತೆ, ಅಕಸ್ಮಾತ್ ಅನಾರೋಗ್ಯ ಆಗುತ್ತೆ. ಅಂದರೆ ನೋಡಿ, ಇವರಿಂದನೇ ಆಗುತ್ತೆ ಅಂತ ಅನ್ಕೋಬಾರ್ದು. ಆಮೇಲೆ ಅವರೇನು ಮಠ ಮಂತ್ರ ಮಾಡ್ತಾರೆ, ಇವ್ರು ಕೆಲವರೆಲ್ಲ ಏನು ಗೊತ್ತಾರ, ಇಲ್ಲಿನ ಹುಲಿ ಮಾಡ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಮಠ ಮಂತ್ರ ಮಾಡಿಸ್ಕೊಂಡ್ಬಿಟ್ಬಿಟ್ರು, ಹಾಗೆ ಅಂತ ಅವ್ರ ಅಪ್ಪನಿಗೆ ಅದೆಲ್ಲ ಬುದ್ಧಿ ಪುನಸ್ಕಾರ ದೈವಿಕ ಆರಾಧನೆಗೂ ಈ ವಶೀಕರಣ ಮಠ ಮಂತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಆದಷ್ಟು ದೈವ ಋಣದಲ್ಲೇ ಪ್ರಾರ್ಥನೆ ಮಾಡೋದು. ಅವ್ರಿಗೆ ಮೊದಲು ಅಜ್ಜಯ್ಯ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ನೀನು ನಿನಗೆ ಆಗದೆ ಇದ್ರೆ ದೈವಿಕವಾಗಿ ಪೂಜೆ ಮಾಡು, ಅಥರ್ಣಕ್ಕೆ ಹೋಗ್ಬೇಡ ಅಂತ. ಅಲ್ಲಲ್ಲ, ಅಥರ್ಣ ಶೇಷ ಮಾಡಬೇಡ ಅಂದ್ರೆ ಇವನು ನೆಗೆದು ಬಿದ್ದು ಹೋಗ್ಲಿ ಅಂತ ಹಾಕಬೇಡ, ಅಂಥದ್ದು ಮಾಡಬೇಡ ಪೂಜೆ. ನನಗೆ ರಕ್ಷೆ ಕೊಡು ಅಂತ ಕೇಳ್ಕೊ, ಇಂಥವ್ರು ಹಾಳಾಗಬೇಕು ಅನ್ನೋ ಪೂಜೆ ನೀನು ಮಾಡಿಸ್ಬೇಡ ಅಂತ ಮೊದಲೇ ಅಜ್ಜೆ ಹೇಳ್ಬಿಟ್ಟಿದ್ದಾರೆ. ಇದು ವೀರಗಂಗಾಧರೇಶ್ವರ ಜಗದ್ಗುರುಗಳು ಏನು ರಂಭಾಪುರಿ ಪೀಠದಲ್ಲಿ ಜಗದ್ಗುರುಗಳು ಕೂತಿದ್ರು, ಅವರು ಪೂಜೆ ಮಾಡುವಾಗ 2 ಅಡಿ ಮೇಲೆ ಕೂತ್ಕೊಳ್ಳೋರು. ಮೇಲೆ ಕೂತ್ಕೊಂಡು ಆ ಪೀಠ ನಾವೆಲ್ಲ ನೋಡಿದ ಹಾಗೆ ಮೇಲೆ ಹೋಗಿ ಕೂತ್ಕೊಂಡ ಮಹಾಮಂಗಳಾರತಿ ಮಾಡೋ ಸಮಯಕ್ಕೆ ಹಾವು ಬಂದು ಅವ್ರ ಕತ್ತಕ್ಕೆ ಸುತ್ಕೊಂತಿತ್ತು. ಅಂಥ ಪೀಠ ಇವತ್ತು ಅಜ್ಜೇನು ಇಲ್ಲದೇ ಇದ್ರೂ ಆ ಪೀಠ ಬರೆಯುತ್ತೆ. ಅದು ಬರೆದಿದೆ ಏನಂದರೆ, ನೋಡೋ ನೀ ಮುಖ್ಯಮಂತ್ರಿ ಆಗ್ತೀಯ, ಪಕ್ಷ ಈ ಪಕ್ಷನ ಆ ಪಕ್ಷನ ನಿರ್ಧಾರ ನಿನ್ನದು ಆಶೀರ್ವಾದ ಮಾಡಿದ್ದಾರೆ. ಕೊಟ್ರಿ ನೀವು. ಪಕ್ಷ ನಿಷ್ಠೆ ಅಂದ್ರೆ ಯಾರು? ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಬಟ್ ಪಕ್ಷ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಅದು ನಿರ್ಧಾರ ನಿಂದು ಅಂತ ಅಲ್ಲೇ ಅಜ್ಜಯ್ಯ ಬರೆದ ಸ್ವಇಚ್ಛೆಗೆ